ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ಕೊತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಸಿಂಪಲ್ಲಾಗಿ ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಎಣ್ಗಾಯಿ ಅಂತನಾದರೂ ಕರಿಬೋದು, ಇಲ್ಲ ಬದನೆಕಾಯಿ ಗೊಜ್ಜು, ಏನಾದರೂ ನೀವೇನಂತ ಕರಿತೀರ ಆ ಥರ ಕರ್ಕೋಬೋದು. ಮೊದಲು ಬದನೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಎಣ್ಗಾಯಿಗಾದರೆ ಒಂದೊಂದು ಬದನೆಕಾಯಿನ ಹಾಗೆ ಹಾಕಿ ಮಾಡ್ತಾರೆ, ಆದರೆ ಅದು ನಮ್ಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೇ ಬದನೆಕಾಯಿನ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಅದನ್ನು ತೊಳ್ಕೊಂಡು ಆಮೇಲೆ ಬದನೆಕಾಯಿ ಗೊಜ್ಜನ್ನು ಮಾಡೋಣ ಬನ್ನಿ. ಬದನೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬದನೆಕಾಯಿನ ಕಟ್ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೆ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಾದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಇಲ್ಲಾಂದರೆ ದಪ್ಪದಾಗಿ ಕಟ್ ಮಾಡ್ಕೊಬೋದು. ಬದನೆಕಾಯಿನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಈರುಳ್ಳಿನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ಒಂದು ಟೊಮೊಟೊ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಷ್ಟಾದರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಟೊಮೊಟೊ ಜೊತೆ ಸ್ವಲ್ಪ ಮೆಣಸಿನ್ಕಾಯಿನ ಪೂರ್ತಿ ಯೂಸ್ ಮಾಡಿಲ್ಲ, ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ 2 ಹೆಚ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಒಗ್ಗರಣೆಗೆ ಒಂದು ಸ್ವಲ್ಪ ಮತ್ತು ಖಾರ ರುಬ್ಬಕ್ಕೆ ಒಂದು ಸ್ವಲ್ಪ ಎರಡಕ್ಕೂ ಸೇರಿ ಹೆಚ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಈರುಳ್ಳಿ, ಆಮೇಲೆ ಸ್ವಲ್ಪ ಟೊಮೊಟೊ ಹಣ್ಣು, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ನಿಮಗೆ ಚಕ್ಕೆ ಲವಂಗ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಸಾರಿಗೆ ಅರಿಶಿನ, ಅಚ್ಕಾರದ ಪುಡಿ 1 ಸ್ಪೂನು ಮತ್ತು ಸಾಂಬಾರು ಪುಡಿ 1 ಸ್ಪೂನು ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು, ಬಾಣಲೆಲಾದರೂ ಮಾಡ್ಕೋಬೋದು, ಇಲ್ಲ ಕುಕ್ಕರಲ್ಲಿ ಒಂದು ವಿಸಲ್ ಹಾಕ್ಸಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆಗೆ ಸಾಸಿವೆ ಏನು ಬೇಕು ನಿಮಗೆ ಒಗ್ಗರಣೆಗೆ ಏನು ಹಾಕ್ತೀರೋ ಅದೆಲ್ಲ ಹಾಕ್ಕೊಳ್ಳಿ. ಆದರೆ ನಾನಿಲ್ಲಿ ಏನೂ ಹಾಕಿಲ್ಲ, ಬರೀ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅಷ್ಟು ಮಾತ್ರ ಹಾಕಿದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಖಾರವನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಖಾರದಲ್ಲಿರೋ ಎಣ್ಣೆ ಬಿಟ್ಕೊಳ್ಳೋ ಥರ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಳ್ಳುಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಪುಡಿ ಉಪ್ಪು ಹಾಕೋತಿದ್ದೀನಿ. ಅದ್ರ ಜೊತೆಗೆ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿನ ಹಾಕ್ಕೋಬೇಕು. ಕಾಯಿ ತುರಿನ ನಾವು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ ಗೊಜ್ಜು. ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಇಷ್ಟ ಅಂತ ಅನಿಸಿದ್ರೆ ಅದನ್ನು ತುಂಬ ಜಾಸ್ತಿ ಹಾಕ್ಕೊಳ್ಳಿ. ಕೊನೆಯಲ್ಲಿ ಕಟ್ ಇಟ್ಕೊಂಡಿರೋವಂಥ ಬದನೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಾಣಲಿಗೆ ಮುಚ್ಚಿಬಿಟ್ಟು ಬೇಯೋಕ್ಕೆ ಇಟ್ಬಿಟ್ರೆ ಬದನೆಕಾಯಿ ಗೊಜ್ಜು, ಅಥವಾ ನೀವೇನು ಎಣ್ಗಾಯಿ ಅಂತೀರ, ಅದು ರೆಡಿ ಆಗುತ್ತೆ. ಈ ಥರನೂ ಮಾಡ್ಬೋದು. ಇಲ್ಲ ನಮಗೆ ಬದನೆಕಾಯಿ ಬೇಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನಿಸಿದ್ರೆ ನಿಮಗೆ ಬದನೆಕಾಯಿ ಮಾತ್ರನೇ ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿಸ್ಕೊಂಡು ಆ ನಂತರ ಬಾಣಲೆಲಿ ಒಗ್ಗರಣೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಬದನೆಕಾಯಿ ಬೇಯಿಸ್ಕೊಂಡಿರೋಂಥ ಬದನೆಕಾಯಿ ಹಾಕಿ ಕಲಸಿದ್ರೆ ಅದು ಈಸಿಯಾಗಿ ರೆಡಿ ಆಗುತ್ತೆ. ಅದೂ ಚೆನ್ನಾಗಿರುತ್ತೆ, ಇದೂ ಚೆನ್ನಾಗಿರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ಗೊಜ್ಜು ಜೊತೆ ತಿನ್ನೋಕ್ಕೆ ದೋಸೆ, ಚಪಾತಿ, ರೊಟ್ಟಿ ಯಾವುದಾದ್ರೂ ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ. ಚಪಾತಿ ಜೊತೆ ಎಣ್ಗಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಿಯಾಗಿ. ನಮ್ಮ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.